ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ನನ್ನ ಮಗನಿಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಅವನು ಊಟನೇ ತಿಂತಿರಲಿಲ್ಲ. ಮತ್ತು ಹಾಲು ಕೇಳ್ತಾನೆ, ಅವನು ತುಂಬ ಹಾಲು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಊಟ ತಿಂತಿರ್ಲಿಲ್ವಲ್ಲ, ಸೊ ಅವನಿಗೆ ಪ್ರೋಟೀನ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದರು ಡಾಕ್ಟರು. ಅದಕ್ಕೆ ಅವನಿಗೋಸ್ಕರ ನಾನು ಮಿಲೆಕ್ಸ್ನ ತರಿಸಿದ್ದೀನಿ. ಸೊ ಇದರಲ್ಲಿ ಎಲ್ಲ ಥರದ ಕಾಳುಗಳನ್ನ ಹಾಕಿ ಪೌಡರ್ ಮಾಡಿ ರೆಡಿ ಮಾಡಿರುವಂತಹ ಇದು ಪೌಡರು. ಸೊ ಇದರಲ್ಲಿ ಎಲ್ಲ ಥರದ ಪ್ರೋಟೀನು ಸಿಗುತ್ತೆ. ಹಾಗಾಗಿ ನಾನು ನೋಡೋಣ ಒಂದ್ಸಲ ನನ್ನ ಮಗುಗೆ ಕುಡ್ಸೋಣ ಅಂತ ಹೇಳಿ ನಾನು ತರಿಸಿದ್ದೀನಿ. ನೋಡೋಣ ಬನ್ನಿ ಹೇಗಿದೆ ಪೌಡರು ಮತ್ತು ಅದನ್ನು ಯಾವ ಥರ ಕೊಟ್ಟಿದ್ದಾರೆ ಅಂತ ಅನ್ಬಾಕ್ಸಿಂಗ್ ಮಾಡೋಣ. ಸೊ ನಾನಿಲ್ಲಿ 800 ಗ್ರಾಮ್ ಅಷ್ಟೇ ತರಿಸಿರೋದು ಫಸ್ಟು. ಸೊ ಫಸ್ಟ್ ಅವನಿಗೆ ಇಷ್ಟ ಆಗುತ್ತೋ ಇಲ್ವೋ ನೋಡೋಣ. ಅದಾದಮೇಲೆ ಏನಾರು ಅವನು ಎವ್ರಿಡೇ ಕುಡಿದ್ರೆ ಮತ್ತೆ ಒಮ್ಮೆ ತರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿವಾಗ ಜಸ್ಟ್ 800 ಗ್ರಾಮ್ಸ್ ಅಷ್ಟೇ ತರಿಸಿರೋದು. ನೋಡಿ ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಮಿಲೆಟ್ಸ್ ಅಂತ, ಹೆಲ್ದಿ ಮಿಲೆಟ್ ಮಿಕ್ಸ್ ಅಂತ, ಡ್ರೈ ಫ್ರೂಟ್ಸ್ ರಿಚ್ ಅಂತ ಹಾಕಿದ್ದಾರೆ. ಸೊ ನೋಡೋಣ ಬನ್ನಿ ಇದು ಯಾವ ಥರ ಯೂಸ್ ಆಗುತ್ತೆ ಮತ್ತು ಯಾವ ಥರ ಪ್ರೋಟೀನ್ ಎಲ್ಲ ಸಿಗುತ್ತೆ ಅಂತ ಹೇಳಿ. ನನ್ನ ಮಗ ಕ್ಲಾಸ್ಗೆ ಹೋಗಿದ್ದಾನೆ, ಬಂದಮೇಲೆ ಇದನ್ನು ಹಾಲಲ್ಲಾದರೂ ಹಾಕಿ ಕೊಡ್ಬೋದು, ಇಲ್ಲಾಂದರೆ ಹಾಟ್ ವಾಟರ್ಗೆ 1 ಸ್ಪೂನ್ ಮಿಕ್ಸ್ ಮಾಡಿ ಎವ್ರಿ ಡೇ ಕೊಟ್ಟರೆ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನೋಡೋಣ ಬನ್ನಿ. 2 ಪ್ಯಾಕ್ ಕೊಟ್ಟಿದ್ದಾರೆ ಮಿಲೆಟ್ಸ್ ಅಂತ. ಸೊ 1 ಪ್ಯಾಕು ಮತ್ತು ಇನ್ನೊಂದು 2 ಪ್ಯಾಕ್ಸ್ ಕೊಟ್ಟಿದ್ದಾರೆ ಮಿಲೆಟ್ಸ್ ಅಂತ. ನೋಡೋಣ ಹೇಗಿರುತ್ತೆ ಅಂತ. ಸೊ ಮಿನರಲ್ ಪ್ರೋಟೀನ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಲೋಡೆಡ್ ವಿತ್ ಅಂತ ಹಾಕಿದ್ದಾರೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮನೆಯಲ್ಲಿ ಸಿಗುವಂತಹ ಕಾಳನ್ನ ಎಲ್ಲ ಕ್ಲೀನಾಗಿ ಪೌಡರ್ ಮಾಡಿರುವಂತಹದ್ದು ಇದು. ಯಾವ ಥರ ಮಾಡಬೇಕು ಅಂತಲೇ ಇಲ್ಲಿ ಹಾಕಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ. ಕ್ವಿಕ್ ರೆಸಿಪಿ, ಟೇಸ್ಟ್ ಬೇಸ್ಡ್ ವಿತ್ ಜೆಗ್ರಿ ವಿತ್ ಸಾಲ್ಟ್ ಅಂತ ಹಾಕಿದ್ದಾರೆ. ಅಂದರೆ ಇದನ್ನು ಇದು ಬೆಲ್ಲದಲ್ಲಾದರೂ ಕೊಡ್ಬೋದು, ಇಲ್ಲಾಂದರೆ ಸಾಲ್ಟ್ ಹಾಕಿ ಸ್ವಲ್ಪ ಕೊಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ನನ್ನ ಮಗನಿಗೆ 2ರಲ್ಲೂ ಟ್ರೈ ಮಾಡ್ತೀನಿ. ಫಸ್ಟ್ ಬೆಲ್ಲ ಹಾಕಿ ಕೊಡ್ತೀನಿ, ಇನ್ ಕೇಸ್ ಅವನು ಕುಡ್ದಿಲ್ಲ ಅಂದರೆ ಸ್ವಲ್ಪ ಸಾಲ್ಟು ಹಾಕಿನೂ ಸಹ ಕೊಡ್ತೀನಿ. ಅವನಿಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನೇ ಮಾಡಿ ಕುಡ್ಸೋಣ ಬನ್ನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಇದ್ರದ್ದು ಪೇಜಸ್ನ ನಾನು ನಿಮಗೆ ಬಯೋ ಲಿಂಕಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಈಗ ಊಟ ಮಾಡ್ತಾಯಿಲ್ಲ ಮತ್ತು ಈ ಥರ ಕಾಳುಗಳೆಲ್ಲ ತಿನ್ನಲ್ಲ ಅಂತ ಏನಾದರೂ ಅನಿಸಿದರೆ ಸೊ ನೀವು ಈ ಥರ ಮಿಲೆಕ್ಸ್ ಪೌಡರ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಥರ ಏನಾದರೂ ಹೊಸ ವಿಡಿಯೋ ಬೇಕು ಅಂದರೆ ನನ್ನ ಪೇಜಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.